ಸಹ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಗರದ ಬಾಲರಾಜ್ ಅರಸ್ ರಸ್ತೆಯಲ್ಲಿರುವ ಒಕ್ಕಲಿಗರ ಭವನದಲ್ಲಿ ಸುಗ್ಗಿ ಸಂಭ್ರಮ ಮತ್ತು ದೀಪದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹಳ್ಳಿಯ ಸೊಗಡನ್ನು ಬೀರುವ ಉಡುಪುಗಳನ್ನು ತೊಟ್ಟ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಗೋಪಿ ವೃತ್ತದಿಂದ ಮೆರವಣಿಗೆ ಮೂಲಕ ಒಕ್ಕಲಿಗರ ಸಮುದಾಯಕ್ಕೆ ಆಗಮಿಸಿದರು. ಗೌರಿ ಪೂಜೆ ಹಾಗೂ ರಾಶಿ ಪೂಜೆ ಮಾಡುವ ಮೂಲಕ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ BA ರಮೇಶ್ ಹೆಗ್ಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾಧ್ಯಮಗಳಿಗೆ ಮಾತನಾಡಿ ವಿದ್ಯಾರ್ಥಿನಿಯರು, ನಾವು ಈ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಿದ್ದೇವೆ. ಈ ಹಬ್ಬಕ್ಕಾಗಿ 2 ದಿನಗಳಿಂದ ತಯಾರಿ ಕೂಡ ಮಾಡ್ತಿದ್ದೇವೆ. ಸೂರ್ಯ ಧನುರಾಶಿಯಿಂದ ಮಕರ ರಾಶಿ ಕಡೆ ಹೋಗ್ತಿದ್ದಾನೆ. ಈ ಶುಭ ಸಂದರ್ಭ ಹಾಗೂ ರೈತ ತಾನು ಬೆಳೆದ ಬೆಳೆ ತನ್ನ ಕೈ ಸೇರುವ ಸಂದರ್ಭ. ಹೀಗಾಗಿ ಎಳ್ಳು ಬೆಲ್ಲವನ್ನ ನೀಡಿ ಎಲ್ರಿಗೂ ಒಳ್ಳೆಯದಾಗುವಂತೆ ಈ ಆಚರಣೆಯನ್ನ ಮಾಡ್ತಿದ್ದೇವೆ ಎಂದು ತಿಳಿಸಿದರು. ಸರ್ ಅಲ್ಲೇ 5 ನಿಮಿಷ ತಡೆಯೋದು ಆಯ್ತು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ನಮ್ಮ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದು. ಮೊದಲನೇದಾಗಿ ನಾವು ಬಣ್ಣ ಬಣ್ಣದ ರಂಗೋಲಿಗಳನ್ನೆಲ್ಲ ಹಾಕ್ಬಿಟ್ಟು ರಾಶಿಯನ್ನೆಲ್ಲ ಮಾಡಿ ತಳಿರು ತೋರಣಗಳನ್ನೆಲ್ಲ ಹಾಕಿ ಕಾಲೇಜನ್ನು ಸಿಂಗರಿಸಿದ್ವಿ. ಹಾಗೇನೆ ಮೊದಲನೇದಾಗಿ ನಾವು ಎಲ್ಲರೂ ಕುಂಭಗಳನ್ನ ಹಿಡಿದು ಮೆರವಣಿಗೆಯನ್ನ ಹೋಗಿ ಬಂದ್ವಿ. ಜಾಥಾ ಹೋಗಿ ಬಂದ ನಂತರದಲ್ಲಿ ಗೌರಿ ಪೂಜೆಯನ್ನ ಮಾಡಿ ರಾಶಿ ಪೂಜೆಯನ್ನೆಲ್ಲ ಮಾಡಿ ವಿಜೃಂಭಣೆಯಿಂದ ಆಚರಿಸಿದ್ವಿ. ಸಂಕ್ರಾಂತಿ ಹಬ್ಬದಂದು ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಹೋಗುವಂತಹ ದಿನ ಆಗಿದೆ. ಹಾಗೇನೆ ರೈತರ ದುಡಿಮೆ ಎಲ್ಲ ಕೈ ಸೇರಿರುವಂತಹ ದಿನ ಆಗಿದೆ. ಈ ದಿನದಲ್ಲಿ ಎಳ್ಳು ಬೆಲ್ಲವನ್ನ ಕೊಟ್ಟು ಒಳ್ಳೆಯ ಮಾತಾಡಿ ಎನ್ನುವಂತಹ ಮಾತನ್ನ ಹೇಳೋದ್ರ ಮೂಲಕ ಶುಭಾಶಯವನ್ನ ತಿಳಿಸ್ತಾರೆ. ನಾವು ಕೂಡ ಎಳ್ಳು ಬೆಲ್ಲವನ್ನ ಕೊಟ್ಟು ಒಳ್ಳೆಯ ಮಾತಾಡಿ ಎನ್ನುವಂತಹ ಶುಭಾಶಯಗಳನ್ನ ತಿಳಿಸಿ ಹಬ್ಬವನ್ನ ಆಚರಿಸಿದ್ವಿ. ನನ್ನ ಹೆಸರು ಸಿಂಚನ, ನಾನು 2ನೇ ವರ್ಷದ ಪ್ರಶಿಕ್ಷಣಾರ್ಥಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಎಲ್ಲರಿಗೂ ಸುಗ್ಗಿ ಸಂಭ್ರಮ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ಕಾಲೇಜಿನಲ್ಲಿ ಕುವೆಂಪು ಶತಮಾನೋತ್ಸವ ಮಹಾವಿದ್ಯಾಲಯ B.Ed ಕಾಲೇಜಿನಲ್ಲಿ ಇವತ್ತಿನ ದಿನ ಸುಗ್ಗಿ ಸಂಭ್ರಮ ಎಂಬ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆಯಿಂದನೂ ಕೂಡ ನಾವು ಹಬ್ಬಕ್ಕೆ ತುಂಬಾ ತಯಾರಿನ ಮಾಡ್ಕೊಂತಾ ಇದ್ದೀವಿ. ಬಣ್ಣ ಬಣ್ಣದ ಚಿತ್ರ ಹಾಕಿರ್ಬೋದು, ಚಪ್ರ ಹಾಕೋದ್ರಿಂದ ಹಿಡಿದ್ಬಿಟ್ಟು ಎಲ್ಲಾ ತರದ ತಯಾರಿ ನಿನ್ನೆಯಿಂದ ಮಾಡ್ಕೊಂತಾ ಇದ್ದೀವಿ. ಒಂಥರ ಹಳ್ಳಿ ಪ್ರದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ನಮಗೆ ವಾತಾವರಣ
ಸೃಷ್ಟಿಯಾಗಿದೆ ನಮ್ಮ ಕಾಲೇಜಲ್ಲಿ. ಬೆಳಗ್ಗೆ ಎಲ್ಲ ಬಂದ್ಬಿಟ್ಟು ಎಲ್ಲ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದು ಜಾಥಾ ಹೋದ್ವಿ. ಜಾಥಾ ಮುಗಿಸ್ಕೊಂಡ್ ಬಂದ್ಬಿಟ್ಟು ಮೊದಲನೇದಾಗಿ ಗೆಸ್ಟ್ಗಳೆಲ್ಲ ಬಂದಿದ್ರು. ಗೆಸ್ಟ್ಗಳು ನಮ್ಮ ಕಾಲೇಜಲ್ಲಿ ಪೂಜೆ ಎಲ್ಲ ಮಾಡಿದ್ರು. ರಾಶಿ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಗೆಸ್ಟ್ಗಳಿಗೆಲ್ಲ ನಾವು ಸಂಕ್ರಾಂತಿ ಕಾಳನ್ನ ಹಂಚೋದ್ರಿಂದ ಹಬ್ಬನ ಆಚರಣೆ ಮಾಡಿದ್ವಿ. ಎಲ್ರು ತುಂಬಾ ಖುಷಿಯಿಂದ ಒಂಥರ ಹಳ್ಳಿ ಪ್ರದೇಶದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದೀವೋ ಅದೇ ರೀತಿಯಾಗಿ ನಮ್ಮ ಕಾಲೇಜಲ್ಲೂ ಕೂಡ ಹಬ್ಬನ ಆಚರಣೆ ಮಾಡ್ತಾ ಇದೀವಿ. ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಸಂಭ್ರಮದಿಂದ ನಾವು ಹಬ್ಬನ ಆಚರಣೆ ಮಾಡ್ತಾ ಇದೀವಿ. ನಮ್ಮ